ವೀಕ್ಷಕರೇ, ಒಂದ್ಸಾರಿ ಯೋಚಿಸಿ ನೋಡಿ, ಈ ಜಗತ್ನಲ್ಲಿ ಇರುವಂತ ಎಲ್ಲಾ ಬಂಗಾರವನ್ನು ಕೂಡ ಒಂದೇ ಸ್ಥಳದಲ್ಲಿ ಸೇರಿಸಿದ್ರೆ ಅದನ್ನ ಇಡೋದಕ್ಕೆ ಎಷ್ಟು ಜಾಗ ಬೇಕಾಗುತ್ತೆ ಅಂತ. ಅದನ್ನ ಇಡೋದಕ್ಕೆ ಕೆಂಪು ಕೋಟೆಯಷ್ಟು ದೊಡ್ಡ ಜಾಗ ಬೇಕಾಗುತ್ತಾ, ಅಥವಾ ದೆಹಲಿ ಅಂತ ಒಂದು ದೊಡ್ಡ ನಗರವೇ ಬೇಕಾಗುತ್ತಾ? ಇಲ್ಲ, ನಿಮ್ಮ ಆಲೋಚನೆ ತಪ್ಪು. ಜಗತ್ತಲ್ಲಿ ಇರುವಂತ ಎಲ್ಲಾ ಬಂಗಾರವನ್ನು ಕೂಡ ಸೇರಿಸಿದ್ರು ಅದು ಕೇವಲ ಒಂದು ಕ್ರಿಕೆಟ್ ಪಿಚ್ನಲ್ಲಿ ಅಥವಾ ಒಂದು ಒಲಿಂಪಿಕ್ ಗಾತ್ರದ ಈಜುಕೊಳದಲ್ಲಿ ಸುಲಭವಾಗಿ ಸರಿ ಹೊಂದುತ್ತೆ. ಅಷ್ಟೇ ಅಲ್ಲ, ಅಲ್ಲಿ ಒಂದು ದೇಶ ಇದೆ. ಆ ಒಂದು ದೇಶದಲ್ಲಿ ನೀರಿಗಿಂತನೂ ಕೂಡ ಬಂಗಾರನೇ ಹೆಚ್ಚು ಸಿಗುತ್ತಂತೆ. ಅಷ್ಟಕ್ಕೂ ಆ ದೇಶ ಯಾವ್ದು ಗೊತ್ತಾ ವೀಕ್ಷಕರೇ? ಅದಕ್ಕೂ ಮೊದಲು ಅಸಲಿಗೆ ಈ ಬಂಗಾರ ಅಂದ್ರೆ ಏನು, ಈ ಬಂಗಾರ ಎಲ್ಲಿಂದ ಬಂದಿದೆ, ಇದರ ಬಳಕೆ ಯಾವಾಗ ಶುರುವಾಯಿತು, ಅತಿ ಹೆಚ್ಚು ಬಂಗಾರ ಯಾರ ಬಳಿ ಇದೆ, ವಿಶೇಷವಾಗಿ ಭಾರತವನ್ನ ಸೋನೆ ಕಿ ಚಿಡಿ ಅಂತ ಯಾಕೆ ಕರೆಯಲಾಗುತ್ತೆ, ಬಂಗಾರದ ಹಿಂದೆ ಅಡಗಿರುವಂತ ಡಾರ್ಕ್ ಸೀಕ್ರೆಟ್ ಏನು? ಬನ್ನಿ ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಎಲ್ಲಾ ವಿಷಯಗಳನ್ನು ಕೂಡ ಆಸಕ್ತಿಕರವಾಗಿ ತಿಳಿತಾ ಹೋಗೋಣ. ವೀಕ್ಷಕರೇ, ಭಾರತದಲ್ಲಿ ದೇವಾಲಯ ಮತ್ತು ಬಂಗಾರಕ್ಕೆ ಬಹಳ ಹಿಂದಿನಿಂದನೂ ಕೂಡ ಅವಿನಾಭಾವ ಸಂಬಂಧ ಇದೆ. ಇದು ಕೇವಲ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಈಜಿಪ್ಟ್ನಲ್ಲೂ ಕೂಡ ಬಂಗಾರವನ್ನ ದೇವರ ವರ ಅಂತಾನೆ ಭಾವಿಸ್ತಾ ಇದ್ರು. ಅಲ್ಲಿನ ಫರೋ ರಾಜರು ಸತ್ತ ನಂತರ ಅವರು ಮಮ್ಮಿಗಳ ಮೇಲೆ ಬಂಗಾರದ ಮುಖವಾಡವನ್ನ ಇಡ್ತಿದ್ರು. ಇನ್ನೊಂದು ಕಡೆ ದಕ್ಷಿಣ ಅಮೆರಿಕಾದಲ್ಲಿ ಎಲ್ ಡೊರಾಡೋ ಎಂಬ ಒಂದು ರಹಸ್ಯಮಯ ನಗರ ಇದೆ. ಅಲ್ಲಿ ರಾಜರು ತಮ್ಮ ದೇಹ ಪೂರ್ತಿ ಸಾಬೂನಿನಂತೆ ಬಂಗಾರದ ಪುಡಿಯನ್ನ ಲೇಪಿಸಿಕೊಂಡು ಸ್ನಾನ ಮಾಡ್ತಿದ್ರು. ಇನ್ನು ನಮ್ಮ ಭಾರತದ ವಿಷಯಕ್ಕೆ ಬಂದ್ರೆ, ಸಾವಿರಾರು ವರ್ಷಗಳಿಂದ ನಮ್ಮಲ್ಲಿ ಬಂಗಾರ ಅಂದ್ರೆ ಕೇವಲ ಅದು ಒಂದು ಲೋಹ ಅಲ್ಲ, ಅದು ಧಾರ್ಮಿಕತೆಯ ಪ್ರತೀಕ. ಆದ್ರೆ ವೀಕ್ಷಕರೇ, ಇವೆಲ್ಲವನ್ನು ಕೂಡ ಬದಿಗಿಟ್ಟು ನೋಡಿದ್ರೆ ನಿಮ್ಗೆ ಒಂದು ಅಚ್ಚರಿ ವಿಷಯ ಗೊತ್ತಾ? ಬಂಗಾರ ಅಸಲಿಗೆ ಭೂಮಿಗೆ ಸಂಬಂಧಪಟ್ಟಂತ ಲೋಹನೇ ಅಲ್ಲ. ಹೌದು, ಬಂಗಾರ ಯಾವತ್ತೂ ಭೂಮಿಯ ಮೇಲೆ ಹುಟ್ಟಿಲ್ಲ. ಅಂದ್ರೆ ಭೂಮಿಯಲ್ಲೇ ಹುಟ್ಟದಂತ ಈ ಒಂದು ವಸ್ತು ಇಷ್ಟು ಅಮೂಲ್ಯವಾಗಿದ್ದು ಹೇಗೆ? ಇದು ಕೇವಲ ಒಂದು ಲೋಹದ ಕಥೆ ಅಲ್ಲ, ಇದು ಮಾನವನ ಇತಿಹಾಸ, ವ್ಯಾಪಾರ ಮತ್ತು ಅನೇಕ ಸಾಮ್ರಾಜ್ಯಗಳ ಗೆಲುವು ಸೋಲುಗಳ ಕಥೆ. ಸಾವಿರಾರು ವರ್ಷಗಳ ಹಿಂದೆ ಮಾನವ ಕಲ್ಲುಗಳಿಂದ ತನ್ನ ಜಗತ್ತನ್ನ ನಿರ್ಮಿಸಿಕೊಳ್ತಿದ್ದಂತ ಸಮಯದಲ್ಲಿ ಅವನ ಕಣ್ಣು ಆ ಮಿನುಗುವಂತ ಹಳದಿ ಕಲ್ಲಿನ ಮೇಲೆ ಬಿದ್ದಿತ್ತು. ಅದನ್ನ ಮುಟ್ಟಿದ ತಕ್ಷಣ ಇದಕ್ಕೆ ತುಕ್ಕು ಹಿಡಿಯೋದಿಲ್ಲ, ಇದರ ಹೊಳಪು ಯಾವತ್ತೂ ಕಡಿಮೆ ಆಗೋದಿಲ್ಲ ಅಂತ ಅವನಿಗೆ ಅರ್ಥ ಆಗುತ್ತೆ. ಆ ಒಂದೇ ಆವಿಷ್ಕಾರ ಮಾನವನ ಇತಿಹಾಸವನ್ನೇ ಬದಲಿಸ್ತು. ಅಷ್ಟಕ್ಕೂ ಬಂಗಾರ ಮನುಷ್ಯನ್ಗೆ ಯಾವಾಗ ಪರಿಚಯ ಆಯಿತು? ಇದಕ್ಕೆ ಉತ್ತರ ಪುರಾತತ್ವ ಶಾಸ್ತ್ರಜ್ಞರ ಬಳಿ ಇದೆ. ಬಲ್ಗೇರಿಯಾದಲ್ಲಿ ಇರುವಂತಹ ವಾರ್ನಾ ನೆಕ್ರೋಪೋಲಿಸ್ ಎಂಬ ಸ್ಥಳದಲ್ಲಿ ಜಗತ್ತಿನಲ್ಲಿ ಅತ್ಯಂತ ಪ್ರಾಚೀನ ಬಂಗಾರದ ಆಭರಣಗಳು ಕಂಡುಬಂದಿದ್ದಾವೆ. ಇವು ಕ್ರಿಸ್ತ ಪೂರ್ವ 4500 ಕಾಲಕ್ಕೆ ಸೇರಿದವು. ಅಂದ್ರೆ ಇಂದಿನಿಂದ ಸುಮಾರು 6500 ರಿಂದ 7000 ವರ್ಷಗಳ ಹಿಂದಿನವು. ಇದರಿಂದ ಬಂಗಾರ ಮತ್ತು ಮಾನವನ ನಡುವಿನ ಸಂಬಂಧ ಎಷ್ಟು ಪ್ರಾಚೀನ ಅಂತ ನಮಗೆ ಅರ್ಥ ಆಗುತ್ತೆ. ಈಗ ಈಜಿಪ್ಟಿನ ವಿಷಯಕ್ಕೆ ಬಂದ್ರೆ, ನೈಲ್ ನದಿ ಕಣಿವೆಯಲ್ಲಿ ಕ್ರಿಸ್ತ ಪೂರ್ವ 3100 ಸಮಯದಲ್ಲಿ ಭಾರಿ ಪ್ರಮಾಣದಲ್ಲಿ ಬಂಗಾರದ ಗಣಿಗಳನ್ನ ತೆರೆಯಲಾಯಿತು. ಅಲ್ಲಿ ಸಹಜವಾಗಿ ಸಿಗುವಂತ ಬಂಗಾರವನ್ನ ಸಂಗ್ರಹಿಸಿ ಕರಗಿಸಿ ಉಪಯೋಗಿಸ್ತಾ ಇದ್ರು. ಇನ್ನು ನಮ್ಮ ಭಾರತದ ವಿಚಾರಕ್ಕೆ ಬಂದ್ರೆ, ನಮ್ಮ ವೇದಗಳಲ್ಲೇ ಬಂಗಾರದ ಉಲ್ಲೇಖ ಇದೆ. ಋಗ್ವೇದದಲ್ಲಿ ಇದನ್ನ ಹಿರಣ್ಯ ಅಥವಾ ಸ್ವರ್ಣ ಅಂತ ಕರೆಯಲಾಗಿದೆ. ಇದು ಕೇವಲ ಸಾಹಿತ್ಯ ಅಂತ ಭಾವಿಸಿದ್ರೆ ಅದು ತಪ್ಪು. ಪುರಾತತ್ವದ ಆಧಾರದಲ್ಲಿ ನೋಡಿದ್ರೆ ಹರಪ್ಪ, ಮೆಹೆಂಜೋದಾರೋ, ಲೋಥಲ್ ಮತ್ತು ಧೋಳಾವಿರಾ ಪ್ರದೇಶಗಳಲ್ಲಿ ಬಂಗಾರದ ವಸ್ತುಗಳು ಪತ್ತೆಯಾಗಿದ್ದಾವೆ. ಅಂದ್ರೆ ಸುಮಾರು 5000 ವರ್ಷಗಳ ಹಿಂದೆನೆ ನಮ್ಮಲ್ಲಿ ಬಂಗಾರವನ್ನ ವ್ಯಾಪಕವಾಗಿ ಬಳಸಲಾಗ್ತಿತ್ತು. ಇಷ್ಟೇ ಅಲ್ಲ, ಜಗತ್ತಿನ ಅತ್ಯಂತ ಪ್ರಾಚೀನ ಗಣಿಗಳಲ್ಲಿ ಒಂದಾದಂತ ನಮ್ಮ ಕೋಲಾರ್ ಗೋಲ್ಡ್ ಫೀಲ್ಡ್ ಕೂಡ ಇತ್ತೀಚಿನದ್ದು ಅಲ್ಲ. ಇದು ಕ್ರಿಸ್ತ ಪೂರ್ವ 1800 ರಿಂದನೇ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಅಂದ್ರೆ ಇದಕ್ಕೆ ಸುಮಾರು 3000 ರಿಂದ 4000 ವರ್ಷಗಳ ಇತಿಹಾಸ ಇದೆ. ಪ್ರಾಚೀನ ಈಜಿಪ್ಟಿನ ಜನರು ಬಂಗಾರವನ್ನ ದೇವತೆಗಳ ಮಾಂಸ ಅಂತಾನೆ ನಂಬ್ತಾ ಇದ್ರು. ಬಂಗಾರ ಯಾವತ್ತೂ ನಾಶ ಆಗೋದಿಲ್ಲ ಎಂಬ ಕಾರಣಕ್ಕೆ ಅದು ಅಮರತ್ವದ ಸಂಕೇತ ಅಂತ ಅವರ ನಂಬಿಕೆ. ಅವರ ಸೂರ್ಯ ದೇವ ಕೂಡ ಬಂಗಾರದಂತೆ ಮಿನುಗ್ತಿದ್ದಾನೆ ಅಂತ ಅವರು ಭಾವಿಸ್ತಿದ್ರು. ಅದಕ್ಕಾಗಿನೇ ಈ ಈಜಿಪ್ಟಿನ ರಾಜರ ಸಮಾಧಿಗಳಲ್ಲಿ ಟೂಟನ್ಖಾಮೆನ್ ಸಮಾಧಿಯಲ್ಲಿ ಬಂಗಾರದ ಮುಖವಾಡಗಳು ಪತ್ತೆಯಾಗಿದ್ದಾವೆ. ಮರಣದ ನಂತರ ಶುರು ಆಗುವಂತ ಜೀವನಕ್ಕೆ ಬಂಗಾರ ಒಂದು ಭರವಸೆಯಂತಿದೆ ಅಂತ ಅವರು ನಂಬ್ತಿದ್ರು. ಇದೆಲ್ಲ ಮಾನವನ ಇತಿಹಾಸದ ಒಂದು ಭಾಗ. ಆದ್ರೆ ಅಸಲಿ ಸತ್ಯ, ಬಹುತೇಕ ವಿಜ್ಞಾನಿಗಳ ಪ್ರಕಾರ ಬಂಗಾರ ಅಸಲಿಗೆ ಭೂಮಿಗೆ ಸೇರಿದಂತ ಲೋಹ ಅಲ್ವೇ ಅಲ್ಲ. ಇದು ಭೂಮಿಯ ಒಳಗೆ ಹುಟ್ಟಿಲ್ಲ. ಅಂತರಿಕ್ಷದಲ್ಲಿ ಸಂಭವಿಸಿದಂತ ಒಂದು ಮಹಾಸ್ಫೋಟದಿಂದ ಬಂಗಾರ ಉಂಟಾಯಿತು. ಸಾವಿರಾರು ವರ್ಷಗಳ ಕೆಳಗೆ ಭೂಮಿ ತಣ್ಣಗಾಗ್ತಿದ್ದಂತ ಕಾಲದಲ್ಲಿ 2 ನ್ಯೂಟ್ರಾನ್ ನಕ್ಷತ್ರಗಳು ಡಿಕ್ಕಿಯನ್ನ ಹೊಡೆದಾಗ ಒಂದು ಭಯಾನಕ ಸ್ಫೋಟ ಸಂಭವಿಸಿತ್ತು. ಆ ಒಂದು ಸ್ಫೋಟವನ್ನು ವಿಜ್ಞಾನಿಗಳು ಕಿಲೋನೋವಾ ಅಂತ ಕರೀತಾರೆ. ಈ ಒಂದು ಮಹಾಸ್ಫೋಟದಿಂದನೇ ಬಂಗಾರ ನಿರ್ಮಾಣವಾಗಿ ಸಂಪೂರ್ಣ ಬ್ರಹ್ಮಾಂಡದಾದ್ಯಂತ ಹರಡಿತ್ತು. ಭೂಮಿ ರೂಪುಗೊಂಡಾಗ ಬಂಗಾರದಿಂದ ತುಂಬಿದಂತ ಉಲ್ಕೆಗಳು ಬಂದು ನಮ್ಮ ಗ್ರಹಕ್ಕೆ ಡಿಕ್ಕಿ ಹೊಡೆದಿದ್ವು. ಆ ಉಲ್ಕಾ ಮಳೆಯ ಕಾರಣದಿಂದಲೇ ಭೂಮಿಯ ಮೇಲ್ಮೈನಲ್ಲಿ ಬಂಗಾರ ಸಂಗ್ರಹ ಆಯಿತು. ಅಂದ್ರೆ ನೀವು ಇವತ್ತು ಧರಿಸುವಂತ ಬಂಗಾರದ ಆಭರಣಗಳು ಯಾವುದೋ ಗಣಿಯಲ್ಲಿ ಹುಟ್ಟುತ್ತವಲ್ಲ, ಅವು ನಕ್ಷತ್ರದ ಡಿಕ್ಕಿಯಿಂದ ಹುಟ್ಟದವು. ಆದ್ರೆ ಇದಕ್ಕಿಂತ ಕೂಡ ಹೆಚ್ಚು ಆಶ್ಚರ್ಯಕರವಾದಂತ ವಿಷಯವನ್ನ ಈಗ ನಿಮ್ಗೆ ಹೇಳ್ತೀನಿ ಕೇಳಿ. ವಿಡಿಯೋದ ಶುರುವಿನಲ್ಲಿ ನಾನು ಕೇಳಿದಂತ ಪ್ರಶ್ನೆ ನೆನಪಿದೆಯಾ? ಈ ಜಗತ್ತಲ್ಲಿ ಇರುವಂತ ಎಲ್ಲಾ ಬಂಗಾರವನ್ನು ಒಂದು ಈಜುಕೊಳ ಅಥವಾ ಕ್ರಿಕೆಟ್ ಪಿಚ್ ನಲ್ಲಿ ಸೇರಿಸಬಹುದೆಂತ ಪ್ರಶ್ನೆ ಕೇಳಿದ್ನಲ್ಲ. ಈಗ ಅದಕ್ಕೆ ಉತ್ತರವನ್ನ ನೋಡೋಣ. ವೀಕ್ಷಕರೇ, ಜಗತ್ತಿನಾದ್ಯಂತ ಇದುವರೆಗೂ ತೋಡದಂತ ಬಂಗಾರ ಮತ್ತು ಇನ್ನು ಭೂಮಿಯಲ್ಲಿ ಇರುವಂತ ಬಂಗಾರ ಎರಡನ್ನೂ ಕೂಡ ಸೇರಿಸಿದ್ರೆ ಅದರ ತೂಕ ಸುಮಾರು
2,44,000 ಟನ್ ಈ ಸಂಪೂರ್ಣ ಬಂಗಾರವನ್ನ ಕರಗಿಸಿ ಒಂದು ಘನಾಕಾರದ ತುಂಡಾಗಿ ಮಾಡಿದ್ರೆ ಅದು ಕೇವಲ 23 ಮೀಟರ್ ಉದ್ದ ಮತ್ತು 23 ಮೀಟರ್ ಅಗಲ ಮತ್ತೆ 23 ಮೀಟರ್ ಎತ್ತರ ಮಾತ್ರ ಇರುತ್ತೆ. ಅಂದ್ರೆ ಇದು ಒಂದು ಕ್ರಿಕೆಟ್ ಪಿಚ್ ಅಥವಾ ಒಲಿಂಪಿಕ್ ಗಾತ್ರದ ಈಜುಕೊಳದಷ್ಟು ಜಾಗದಷ್ಟು ಮಾತ್ರ ಆಗುತ್ತೆ. ಅಲ್ಲ, ಇಷ್ಟು ಕಡಿಮೆ ಜಾಗದಲ್ಲಿ ಅಷ್ಟು ಬಂಗಾರ ಹೇಗೆ ಸರಿ ಹೊಂದಿದೆ ಅಂತ ನೀವು ಕೇಳಬಹುದು. ಇದಕ್ಕೆ ಉತ್ತರ ಈ ಬಂಗಾರದ ಸಾಂದ್ರತೆ ತುಂಬಾ ಹೆಚ್ಚು. 1 ಕ್ಯೂಬಿಕ್ ಮೀಟರ್ಗೆ ಬಂಗಾರದ ಸಾಂದ್ರತೆ ಸುಮಾರು 19,320 ಕಿಲೋಗ್ರಾಂಗಳಷ್ಟು ಇರುತ್ತೆ. ಆದ್ರಿಂದ ತೂಕ ತುಂಬಾ ಜಾಸ್ತಿ ಆಗಿದ್ರು ಕೂಡ ಅದು ಬಹಳ ಕಡಿಮೆ ಜಾಗವನ್ನ ಮಾತ್ರ ಆಕ್ರಮಿಸಿಕೊಳ್ಳುತ್ತೆ. ವಿಜ್ಞಾನಿಗಳು ಹೇಳೋದು ಕೂಡ ಇದನ್ನೇ. ಇನ್ನು ಇತಿಹಾಸದ ಕಡೆಗೆ ಹೋದ್ರೆ ಮೆಸೊಪಟೋಮಿಯಾ ಮೊದಲಾದಂತ ನಾಗರಿಕತೆಗಳಲ್ಲಿ ಆಭರಣಗಳಾಗಿ ಶುರುವಾದಂತ ಈ ಒಂದು ಬಂಗಾರ ಶೀಘ್ರದಲ್ಲೇ ವ್ಯಾಪಾರಕ್ಕೆ ಒಂದು ಮಹತ್ವದ ಕರೆನ್ಸಿಯಾಗಿ ಮಾರ್ಪಟ್ಟಿತ್ತು. ಏಕೆಂದ್ರೆ ಅದು ಅತ್ಯಂತ ಅಪರೂಪವಾದದ್ದು. ಇದು ಹಾಳಾಗಲ್ಲ ಮತ್ತೆ ಅದಕ್ಕೆ ಸ್ವಂತ ಮೌಲ್ಯ ಇದೆ. ಅದಕ್ಕಾಗಿಯೇ ಕ್ರಿಸ್ತಪೂರ್ವ 600ರ ಹೊತ್ತಿಗೆ ಲಿಡಿಯಾದಲ್ಲಿ ಮೊದಲ ಬಾರಿಗೆ ಬಂಗಾರ ಮತ್ತು ಬೆಳ್ಳಿ ನಾಣ್ಯಗಳನ್ನ ತಯಾರು ಮಾಡಲಾಯಿತು. ಇಲ್ಲಿಂದಲೇ ಬಂಗಾರ ಮತ್ತು ಹಣ ಎರಡೂ ಕೂಡ ಪರಸ್ಪರ ಪರ್ಯಾಯ ಪದಗಳಂತೆ ಆಗ್ಬಿಟ್ವು. ಈ ರಾಜರುಗಳಿಗೆ ಬಂಗಾರ ಅವರವರ ಶಕ್ತಿಯ ಸಂಕೇತವಾಯಿತು. ಈ ಸಾಮಾನ್ಯ ಜನಕ್ಕೆ ಬಂಗಾರ ಅಂದ್ರೆ ಭದ್ರತೆ, ಆದರೆ ರಾಜರಿಗೆ ಅದು ಅಧಿಕಾರ. ಈ ಒಂದು ಬಂಗಾರಕ್ಕಾಗಿನೇ ರಾಜರು ಸಮುದ್ರಗಳನ್ನ ದಾಟಿದ್ರು, ಸಾಮ್ರಾಜ್ಯಗಳು ಯುದ್ಧಗಳನ್ನ ನಡೆಸಿದವು. ರೋಮನ್ ಚಕ್ರವರ್ತಿಗಳಿಂದ ಹಿಡಿದು ಚೀನಾದ ವಂಶದವರೆಗೂ ಪ್ರತಿಯೊಂದು ನಾಗರಿಕತೆ ಕೂಡ ತನ್ನ ವೈಭವವನ್ನ ಬಂಗಾರದ ಮೇಲೇನೆ ನಿರ್ಮಿಸಿಕೊಂಡಿತ್ತು. ಈ ಮಿನುಗು ಮಾನವನ ಕಣ್ಣುಗಳನ್ನ ಮಾತ್ರ ಮಿಂಚಿಸೋದಿಲ್ಲ, ಅಮರತ್ವವನ್ನು ಪಡಿಬೇಕು ಎಂಬ ಆಸೆಯನ್ನು ಕೂಡ ಹೊಡಿಸಿತ್ತು. ಅದೇ ಒಂದು ಆಸೆ ಮಾನವನನ್ನ ಅನ್ವೇಷಕನಾಗಿ, ಜಯಶಾಲಿಯಾಗಿ, ಕೆಲವೊಮ್ಮೆ ಲೂಟಿ ಮಾಡುವವನಾಗಿ ಕೂಡ ರೂಪಾಂತರಗೊಳಿಸಿತ್ತು. ಇನ್ನು ನಮ್ಮ ಭಾರತದ ವಿಷಯಕ್ಕೆ ಬಂದ್ರೆ ಅದು ವಿಭಿನ್ನ. ಇಲ್ಲಿ ಬಂಗಾರ ಅಂದ್ರೆ ಕೇವಲ ಅಲಂಕಾರ ವಸ್ತು ಅಲ್ಲ, ಅದು ನಮ್ಮ ಧರ್ಮ ಮತ್ತೆ ಆರ್ಥಿಕ ವ್ಯವಸ್ಥೆಯೊಂದಿಗೆ ಆಳವಾಗಿ ಜೋಡಿಸಿಕೊಂಡಿದೆ. ಋಗ್ವೇದದಲ್ಲಿ ಬಂಗಾರವನ್ನ ಹಿರಣ್ಯ ಅಂತ ಕರೆಯಲಾಗಿದೆ. ಬೌದ್ಧ ಗ್ರಂಥಗಳಲ್ಲಿ ಇದಕ್ಕೆ ಶುದ್ಧತೆ ಮತ್ತು ಅಮರತ್ವದ ಪ್ರತೀಕವಾಗಿದೆ. ಋಗ್ವೇದದ ಪ್ರಕಾರ ಈ ಸಂಪೂರ್ಣ ಸೃಷ್ಟಿ ಹಿರಣ್ಯ ಗರ್ಭ ಅಂದ್ರೆ ಬಂಗಾರದ ಗರ್ಭದಿಂದನೇ ಸೃಷ್ಟಿ ಹುಟ್ಟಿತು ಅಂತ ಅರ್ಥ. ಇಷ್ಟೇ ಅಲ್ಲ, ಲಲಿತ ವಿಸ್ತಾರ ಸೂತ್ರದ ಪ್ರಕಾರ ಬುದ್ಧನ ದೇಹ ಬಂಗಾರದ ವರ್ಣದಲ್ಲೇ ಮಿನುಕ್ತಿತ್ತಂತೆ. ಅದು ಅವರ ಶ್ರೇಷ್ಠತೆಯನ್ನ ಸೂಚಿಸುತ್ತೆ ಅಂತ ಹೇಳಲಾಗುತ್ತೆ. ಇನ್ನು ಇತಿಹಾಸದ ದೃಷ್ಟಿಯಿಂದ ನೋಡಿದ್ರೆ ಕರ್ನಾಟಕದಲ್ಲಿ ಇರುವಂತಹ ಕೋಲಾರ್ ಗೋಲ್ಡ್ ಫೀಲ್ಡ್ ಅಂದ್ರೆ KGF ಮತ್ತು ಹಟ್ಟಿ ಗಣಿಗಳು ಭಾರತದಲ್ಲಿ ಇರುವಂತಹ ಅತ್ಯಂತ ಪ್ರಾಚೀನ ಗಣಿ. ಇವುಗಳಿಗೆ ಸುಮಾರು 2,000 ವರ್ಷಕ್ಕಿಂತಲೂ ಕೂಡ ಹೆಚ್ಚಿನ ಇತಿಹಾಸ ಇದೆ. ಅದೇ ರೀತಿಯಾಗಿ ಜಾರ್ಖಂಡ್ನ ಸೋನು ನದಿ ಪ್ರದೇಶ, ತಮಿಳುನಾಡಿನ ವೇಲೂರು ಕೂಡ ಪ್ರಾಚೀನ ಗೋಲ್ಡ್ ನಗರಗಳಾಗಿ ಗುರುತಿಸಲ್ಪಟ್ಟಿವೆ. ಈ ಗಣಿಗಳಿಂದ ಮೌರ್ಯರು, ಶತವಾಹನರು, ಚೋಳರು ಮತ್ತು ಪಾಂಡ್ಯ ರಾಜರು ತಮ್ಮ ಖಜಾನೆಯನ್ನ ತುಂಬಿಸ್ಕೊಂಡ್ರು. ಮೌರ್ಯರ ಕಾಲದಲ್ಲಿ ಬಂಗಾರವನ್ನ ಬಳಸ್ತಾ ಇದ್ರು ಕೂಡ ಆ ಒಂದು ಕಾಲದಲ್ಲಿ ಅದನ್ನ ಕರೆನ್ಸಿಯಾಗಿ ಬಳಕೆ ಮಾಡ್ತಿರ್ಲಿಲ್ಲ. ಅಶೋಕನ ಕಾಲದಲ್ಲಿ ಬಂಗಾರವನ್ನ ಮಠಗಳಿಗೆ ಮತ್ತು ಸ್ತೂಪಗಳಿಗೆ ದಾನವಾಗಿ ಕೊಡ್ತಾ ಇದ್ರು. ಆದ್ರೆ ಭಾರತೀಯ ಆರ್ಥಿಕ ವ್ಯವಸ್ಥೆಯಲ್ಲಿ ಬಂಗಾರವನ್ನ ನಾಣ್ಯಗಳ ರೂಪದಲ್ಲಿ ಪರಿಚಯ ಮಾಡಿದವರು ಕುಶಾಣರು. ನಂತರ ಗುಪ್ತರ ಕಾಲದಲ್ಲಿ ಭಾರಿ ಪ್ರಮಾಣದಲ್ಲಿ ಸುಂದರವಾದಂತಹ ಬಂಗಾರದ ನಾಣ್ಯಗಳನ್ನ ಜಾರಿ ಮಾಡಲಾಯಿತು. ಈ ನಾಣ್ಯಗಳನ್ನ ಆ ಕಾಲದಲ್ಲಿ ದಿನಾರ್ ಅಂತ ಕರೆಯಲಾಗ್ತಿತ್ತು. ಆ ಒಂದು ಕಾಲದ ಬಂಗಾರದ ನಾಣ್ಯಗಳ ಮೇಲೆ ದೇವತೆಗಳ ಚಿತ್ರಗಳು ಮತ್ತು ಪೌರಾಣಿಕ ದೃಶ್ಯಗಳನ್ನ ಕೆತ್ತಲ್ಪಟ್ಟಿದ್ರು. ವಿಶೇಷವಾಗಿ ಈ ನಾಣ್ಯಗಳ ತೂಕ ಮತ್ತು ಶುದ್ಧತೆ ತುಂಬಾನೇ ಪರಿಶುದ್ಧವಾಗಿತ್ತು. ಅದರ ಕಾರಣದಿಂದಾಗಿ ಜಗತ್ತಿನಾದ್ಯಂತ ಭಾರತದ ವ್ಯಾಪಾರ ನಂಬಿಕೆಯಿಂದ ಅಂದ್ರೆ ಟ್ರೇಡಿಂಗ್ ಕ್ರೆಡಿಟ್ ಅತಿವಾಗಿ ಹೆಚ್ಚಾಯಿತು. ಶತಮಾನಗಳ ಕಾಲ ಭಾರತೀಯರು ಇತರ ದೇಶಗಳಿಂದ ಬಂಗಾರವನ್ನು ಖರೀದಿ ಮಾಡಿ ಅದನ್ನ ತಮ್ಮ ಸಂಸ್ಕೃತಿಗೆ ಮತ್ತು ದೇವತೆಗಳಿಗೆ ಅರ್ಪಿಸ್ತಾ ಇದ್ರು. ಹಬ್ಬಗಳು, ಮದುವೆಗಳು, ಪೂಜೆಗಳಲ್ಲಿ ಬಂಗಾರದ ಬಳಕೆ ಗಣನೀಯವಾಗಿ ಹೆಚ್ಚಾಯಿತು. ಉತ್ತರ ಭಾರತದಿಂದ ದಕ್ಷಿಣದಲ್ಲಿ ಇರುವಂತಹ ಪದ್ಮನಾಭ ಸ್ವಾಮಿ ದೇವಾಲಯದವರೆಗೂ ದೇವಾಲಯಗಳಲ್ಲಿ ಟನ್ಗಳಷ್ಟು ಬಂಗಾರ ಸಂಗ್ರಹವಾಯಿತು. ಇನ್ನು ಅತ್ಯಂತ ಮುಖ್ಯವಾದಂತ ವಿಷಯ ಏನಂದ್ರೆ ಈ ಒಂದು ಬಂಗಾರ ಯಾವತ್ತೂ ದೇಶದ ಹೊರಗಡೆ ಹೋಗ್ಲಿಲ್ಲ. ಅದು ಒಂದು ಶಾಶ್ವತ ಆಸ್ತಿಯಂತೆ ಭಾರತದಲ್ಲೇ ಉಳ್ಕೊಳ್ತು. ಇನ್ನು ಭಾರತವನ್ನ ಸೋನೆ ಚಡಿ ಅಂತ ಯಾಕರಿತಾರೆ ಗೊತ್ತಾ? ಕೇವಲ ರಾಜರು ಮತ್ತು ದೇವರುಗಳು ಬಂಗಾರ ಧರಿಸಿದ್ರಿಂದ ಮಾತ್ರ ಅಲ್ಲ. ನಿಜವಾದ ಕಾರಣ ನಮ್ಮ ಆರ್ಥಿಕ ಶಕ್ತಿ. ಆ ದಿನಗಳಲ್ಲಿ ಜಗತ್ತಿನಾದ್ಯಂತ ಸುಗಂಧ ದ್ರವ್ಯಗಳು, ಉತ್ತಮ ಬಟ್ಟೆಗಳು ಬೇಕಾಗ್ತಿತ್ತು. ಅವೆಲ್ಲವೂ ಕೂಡ ನಮ್ಮ ದೇಶದಲ್ಲೇ ಸಿಕ್ತಿದ್ವು. ರೋಮನ್ ಮತ್ತು ಅರಬ್ ವ್ಯಾಪಾರಿಗಳು ನಮ್ಮ ಬಳಿ ಬಂದು ಸರಕುಗಳನ್ನ ಖರೀದಿ ಮಾಡ್ತಿದ್ರು. ಆದ್ರೆ ಅದರ ಪ್ರತಿಯಾಗಿ ನಾವು ಅವರಿಂದ ಬಂಗಾರವನ್ನ ಮಾತ್ರ ಸ್ವೀಕಾರ ಮಾಡ್ತಿದ್ವಿ. ಇದರಿಂದ ವ್ಯಾಪಾರದಲ್ಲಿ ಯಾವಾಗಲೂ ಕೂಡ ನಮ್ಮದೇ ಮೇಲ್ಗೈ ಇರ್ತಾ ಇತ್ತು. ಹೊರಗಿನ ಬಂಗಾರವೆಲ್ಲ ನಮ್ಮ ದೇಶಕ್ಕೆ ಹರಿದು ಬರ್ತಾ ಇತ್ತು. ಇದಕ್ಕೆ ಪುರಾವೆ ಕೂಡ ಇದೆ. ಪೆರಿಪ್ಲಸ್ ಆಫ್ ದಿ ಎರಿಥ್ರಿಯನ್ ಸಿ ಎಂಬ ಗ್ರೀಕ್ ಗ್ರಂಥದಲ್ಲಿ ಇದನ್ನ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ. ಭಾರತೀಯ ಶಿಪ್ಗಳು ಬಂಗಾರ ಮತ್ತು ಸುಗಂಧ ದ್ರವ್ಯಗಳನ್ನ ತುಂಬಿಕೊಂಡು ಬರ್ತಿದ್ವು ಅಂತ ಅದರಲ್ಲಿ ಬರೆಯಲಾಗಿದೆ. ಅಲ್ಲಿ ಹೋಗಿದಂತ ಪ್ರತಿಯೊಬ್ಬ ವ್ಯಾಪಾರಿ ಕೂಡ ಧನವಂತನಾಗಿ ಹಿಂದಿರುಗ್ತಿದ್ದ. ರೋಮನ್ನರು ನಮ್ಮ ಸರಕುಗಳನ್ನ ಎಷ್ಟರ ಮಟ್ಟಿಗೆ ಖರೀದಿ ಮಾಡ್ತಿದ್ರು ಅಂದ್ರೆ ನಮ್ಮ ಖಜಾನೆಯೆಲ್ಲ ಖಾಲಿಯಾಗಿ ಭಾರತೀಯ ಮಹಿಳೆಯರ ಆಭರಣಗಳಾಗಿ ಮಾರ್ಪಡ್ತಾ ಇದ್ವು ಅಂತ ಅಲ್ಲಿನ ಸೆನೆಟ್ ಕೂಡ ಭಯ ಪಡ್ತಿದ್ದಂತೆ. ಇಷ್ಟೆಲ್ಲ ಜಗತ್ತಿನ ಸಂಪತ್ತು ನಮ್ಮ ದೇಶಕ್ಕೆ ಹರಿದು ಬಂದಿದ್ದರಿಂದನೇ ಭಾರತ ಬಂಗಾರದ ಹಕ್ಕಿಯಾಗಿ ರೂಪುಗೊಳ್ತು. ಆದ್ರೆ ದುರಾದೃಷ್ಟವಶಾತ್ ಅದೇ ಸಂಪತ್ತೆ ನಮ್ಮ ಶಾಪವಾಗಿ ಮಾರ್ಪಟ್ಟಿತ್ತು.
ಈ ಒಂದು ಅಪಾರ ಸಂಪತ್ತನ್ನು ನೋಡಿ ಮೊದಲು ಮೊಹಮ್ಮದ್ ಗಜ್ನಿ ಅಂತ ಲೂಟಿಕೋರರು, ನಂತರ ಬ್ರಿಟಿಷರು ನಮ್ಮ ದೇಶದ ಮೇಲೆ ಕಣ್ಣನ್ನ ಹಾಕಿದ್ರು. ಭಾರತದ ಪತನಕ್ಕೂ ಈ ದೋಚಾಟಕ್ಕೂ ಪರೋಕ್ಷವಾಗಿ ಈ ಒಂದು ಬಂಗಾರನೇ ಒಂದು ಕಾರಣ ಆಯಿತು. ಇದು ಕೇವಲ ನಮ್ಮ ದೇಶದ ಕತೆ ಮಾತ್ರ ಅಲ್ಲ, ಜಗತ್ತಿನಾದ್ಯಂತ ಅನೇಕ ಸಾಮ್ರಾಜ್ಯಗಳು ಮತ್ತು ನಾಗರಿಕತೆಗಳು ಇಂಥ ಅಮೂಲ್ಯ ಲೋಹಗಳ ಕಾರಣದಿಂದ ತಮ್ಮ ಅಸ್ತಿತ್ವವನ್ನ ಕಳೆದುಕೊಂಡಿದ್ರು. ಈಗ ಆಫ್ರಿಕಾ ವಿಷಯಕ್ಕೆ ಬಂದ್ರೆ, ಪಶ್ಚಿಮ ಆಫ್ರಿಕಾದ ಘನಮಲಿ ಮತ್ತು ಸಂಘೆ ಸಾಮ್ರಾಜ್ಯಗಳು ಜಗತ್ತಿನ ಅತ್ಯಂತ ದೊಡ್ಡ ಬಂಗಾರದ ಪೂರೈಕೆದಾರರಾಗಿದ್ರು. ವಿಶೇಷವಾಗಿ ಮಲಿ ಸಾಮ್ರಾಜ್ಯದ ರಾಜ ಮುನಿಸಾ ಮುಸಾ ಕಥೆಯನ್ನು ಕೇಳಿದರೆ ನೀವು ನಿಜಕ್ಕೂ ಅಚ್ಚಾರಿ ಪಡ್ತೀರಾ. 1324ರಲ್ಲಿ ಅವರು ಹಜ್ ಯಾತ್ರೆಗೆ ಹೊರಟಾಗ ಈಜಿಪ್ಟಿನಲ್ಲಿ ಅವರು ಎಷ್ಟು ಬಂಗಾರವನ್ನ ದಾನ ಮಾಡಿದ್ರು ಅಂದ್ರೆ, ಅಲ್ಲಿ ಬಂಗಾರದ ಮೌಲ್ಯನೇ ಒಂದೇ ಕ್ಷಣದಲ್ಲಿ ಕುಸಿತಗೊಂಡಿತ್ತು. ಜನರು ಆರ್ಥಿಕವಾಗಿ ಹೊಡೆತವನ್ನ ತಿಂದಿದ್ರು. ಈ ಒಂದು ಬಂಗಾರ ಸಹಾರಾ ಮರುಭೂಮಿ ಮಾರ್ಗದಿಂದ ಯುರೋಪ್ಗೆ ತಲುಪಿತ್ತು. ಮತ್ತೆ ಅಲ್ಲಿ ವ್ಯಾಪಾರ ಹಾಗೂ ಪುನರ್ಜೀವನಕ್ಕೆ ಬುನಾದಿ ಕೂಡ ಆಯಿತು. ಆದರೆ 16ನೇ ಶತಮಾನದಲ್ಲಿ ಬಂಗಾರದ ಕತೆ ಭಯಾನಕ ತಿರುವನ್ನ ಪಡೆದು ಮತ್ತೊಂದು ಮುಖವನ್ನ ತೋರಿಸಿತ್ತು. ಯುರೋಪ್ ದೇಶಗಳು ಹೊಸ ಜಗತ್ತನ್ನ ಹುಡುಕೋದಿಕ್ಕೆ ಹೊರಟಿದ್ವು. ಅವರ ಗುರಿಗಳು 3. ಅದರಲ್ಲಿ ಗೋಲ್ಡ್, ಗಾಡ್ ಮತ್ತೆ ಅಂದ್ರೆ ಬಂಗಾರವನ್ನ ಹುಡುಕ್ಬೇಕು, ಮತ್ತೆ ಧರ್ಮವನ್ನ ವಿಸ್ತರಿಸಬೇಕು, ಮತ್ತೆ ಕೀರ್ತಿಯನ್ನ ಪಡಿಬೇಕು. ಅದೇ ರೀತಿಯಲ್ಲಿ ಭಾರತವನ್ನು ಕೂಡ ಹುಡುಕ್ತಾ ಹೊರಟಂತ ಕೊಲಂಬಸ್ ದಾರಿಯನ್ನ ತಪ್ಪಿಸಿಕೊಂಡು ಅಮೆರಿಕಕ್ಕೆ ತಲುಪಿದ್ದ. ಅಲ್ಲಿಯ ಜನರನ್ನ ನೋಡಿ ಈತ ಇಂಡಿಯನ್ಗಳು ಅಂತ ಭಾವಿಸಿದ್ದ. ಆದ್ರೆ ನಂತರ ಸ್ಪ್ಯಾನಿಷ್ ಮತ್ತು ಪೋರ್ಚುಗೀಸರು ಕೂಡ ಹೊಸ ಜಗತ್ತಿಗೆ ಕಾಲಿಟ್ರು. ಅಲ್ಲಿ ಅವರು ನೋಡಿದಂತ ದೃಶ್ಯ ಅವರ ಕಣ್ಣುಗಳನ್ನ ಬೆಚ್ಚಿ ಬೀಳಿಸುವಂತೆ ಮಾಡಿದ್ದು. ಅಲ್ಲಿ ಆಸ್ಟೆಕ್ ಮತ್ತು ಇನ್ನಷ್ಟು ಅನೇಕ ಮಹತ್ತರ ನಾಗರಿಕತೆಗಳು ಇದ್ವು. ಅವ್ರ ಬಳಿ ಲೆಕ್ಕವಿಲ್ಲದಷ್ಟು ಬಂಗಾರ ಇತ್ತು. ಆದ್ರೆ ವಿಚಿತ್ರ ಅಂದ್ರೆ ಆ ಒಂದು ಬಂಗಾರದ ಮೌಲ್ಯನೇ ಅವ್ರಿಗೆ ಗೊತ್ತಿರಲಿಲ್ಲ. ವಿಶೇಷವಾಗಿ ಆ ಸಾಮ್ರಾಜ್ಯ ಇವತ್ತಿನ ಈಕ್ವೆಡಾರ್, ಬೊಲೋವಿಯಾ ಮತ್ತೆ ಚಿಲಿ ಪ್ರದೇಶದವರೆಗೂ ವ್ಯಾಪಿಸಿತ್ತು. ಅಲ್ಲಿ ಬಂಗಾರದಿಂದಾಗಿ ಒಂದು ರಕ್ತ ಚರಿತ್ರೆ ಶುರುವಾಗಿತ್ತು. ಆದ್ರೆ ಸಾಮಾನ್ಯ ಜನರ ಜೀವನದಲ್ಲಿ ಬಂಗಾರ ಕೇವಲ ಹಣ ಮಾತ್ರ ಅಲ್ಲ, ಅವರು ದೇವಾಲಯಗಳಲ್ಲಿ ಪವಿತ್ರ ಪೂಜೆಗಳಲ್ಲಿ ಮಾತ್ರ ಬಂಗಾರವನ್ನ ಬಳಸ್ತಿದ್ರು. ಆದ್ರೆ ಅವರ ಚಕ್ರವರ್ತಿಯ ಕತೆ ಬಹಳ ದುಃಖಕರವಾಗಿದೆ. ಈ ಸ್ಪ್ಯಾನಿಷ್ನ ಆಕ್ರಮಣಕಾರರು ಅವರನ್ನ ಬಂಧಿಸಿದಾಗ ತಮ್ಮ ಸ್ವಾತಂತ್ರ್ಯಕ್ಕೆ ಬದಲಾಗಿ ಒಂದು ಕೋಣ ತುಂಬಿ ಬಂಗಾರವನ್ನ ಕೊಡದ್ರಿ ಅಂತ ರಾಜ ಬೇಡ್ಕೊಂಡಿದ್ದ. ಅಂದ್ರೆ ಅವ್ರ ಬಳಿ ಎಷ್ಟು ಬಂಗಾರ ಇತ್ತು ಅಂತ ನೀವೇನೆ ಊಹೆ ಮಾಡ್ಕೊಳ್ಳಿ. ಆದ್ರೆ ಫ್ರಾನ್ಸಿಸ್ನ ವಿಜೇತ ಫ್ರಾನ್ಸಿಸ್ಕೋ ಫಿಜಾರೋ ಈ ರಾಜನನ್ನ ಬಿಡುಗಡೆ ಮಾಡಲಿಲ್ಲ. ಆ ರಾಜನನ್ನ ಬಂಧಿಸಿ ಸಾವಿರಾರು ಟನ್ ಬಂಗಾರ ಮತ್ತು ಬೆಳ್ಳಿಯನ್ನ ದೋಚಿದ್ದ. ಆ ಒಂದು ಲೂಟಿನ ಮಾಡದಂತ ಸಂಪತ್ತು ಸ್ಪೇನ್ಗೆ ಹೋಗಿ ಅದೇ ಯುರೋಪಿನ ಆರ್ಥಿಕ ವ್ಯವಸ್ಥೆಯನ್ನ ಬಲಪಡಿಸಿತ್ತು. ಇದು ಜಗತ್ತಿನ ಯುರೋಪಿನ ಅಧಿಕಾರವನ್ನೇ ಶಾಶ್ವತವಾಗಿ ಬದಲಾಯಿಸಿತ್ತು. ದುರಾದೃಷ್ಟವಶಾತ್ ನಾಗರಿಕತೆಗೆ ಈ ಒಂದು ಬಂಗಾರನೇ ಶಾಪವಾಗಿತ್ತು. ಇತಿಹಾಸಕಾರರು ಈ ಒಂದು ಘಟನೆಯನ್ನ ಇವತ್ತಿಗೂ ಯುರೋಪಿನ ಆಕ್ರಮಣದಲ್ಲಿ ಒಂದು ಕತ್ತಲೆ ಅಧ್ಯಾಯ ಅಂತಾನೆ ಮತ್ತು ಪ್ರಮುಖ ಸಾಂಸ್ಕೃತಿಕ ಧ್ವಂಸ ಅಂತಾನೆ ಪರಿಗಣಿಸ್ತಾರೆ. ಜನರಿಗೆ ಬಂಗಾರ ಅಂದ್ರೆ ಭಕ್ತಿಯ, ಶಕ್ತಿಯ ಮತ್ತು ಸಂಸ್ಕೃತಿಯ ಸಂಕೇತ. ಆದರೆ ಯುರೋಪಿಯನ್ನರ ಆಕ್ರಮಣಕಾರರ ದೃಷ್ಟಿಯಲ್ಲಿ ಅದು ಕೇವಲ ರಕ್ತ ಚರಿತ್ರೆ. ಮಧ್ಯಯುಗದಲ್ಲಿ ಬಂಗಾರ ಗ್ಲೋಬಲ್ ಕರೆನ್ಸಿ ಆಗಿತ್ತು. ಯಾವುದೇ ದೇಶದ ಕರೆನ್ಸಿಯ ಮೌಲ್ಯ ಇದ್ರೂ ಕೂಡ ಅದನ್ನ ಒಂದು ನಿರ್ದಿಷ್ಟ ತೂಕದ ಬಂಗಾರದೊಂದಿಗೆ ಸಮಾನವಾಗಿ ನಿರ್ಧರಿಸಲಾಗ್ತಿತ್ತು. ಈ ಒಂದು ವಿಧಾನದಿಂದ ಬಹಳ ಕಾಲದವರೆಗೂ ಜಾಗತಿಕ ವ್ಯಾಪಾರ ಸ್ಥಿರವಾಗಿತ್ತು. ಸಂಪೂರ್ಣ ಜಗತ್ತು ಬಂಗಾರದ ದರವನ್ನು ಆಧರಿಸಿ ತಮ್ಮ ಕರೆನ್ಸಿಯ ದರವನ್ನ ಹೊಂದಿಸಿಕೊಳ್ತಾ ಇದ್ವು. ಆದ್ರೆ 1971ರಲ್ಲಿ ಅಮೆರಿಕ ಅಧ್ಯಕ್ಷ ರಿಚರ್ಡ್ ನಿಕ್ಸನ್ ಈ ಒಂದು ವಿಧಾನವನ್ನ ರದ್ದುಗೊಳಿಸಿದ್ರು. ಡಾಲರ್ ಮತ್ತು ಬಂಗಾರದ ನಡುವಿನ ಲಿಂಕ್ ಅನ್ನ ಕಡಿತಗೊಳಿಸಿದ್ರು. ಆದ್ರೂ ಇವತ್ತು ಕೂಡ ಬಂಗಾರ ಮೇಲ್ಗೈಯನ್ನ ಸಾಧಿಸುತ್ತೆ. ನಮ್ಮ RBI ಅಥವಾ ಚೀನಾ ಬ್ಯಾಂಕ್ ತಮ್ಮ ಆಸ್ತಿಯ ದೊಡ್ಡ ಭಾಗವನ್ನ ಇನ್ನೂ ಕೂಡ ಬಂಗಾರದ ರಿಸರ್ವ್ ರೂಪದಲ್ಲೇ ಇಟ್ಕೊಂಡಿದ್ದಾವೆ. ಯಾವುದೇ ದೇಶದಲ್ಲಿ ಸರ್ಕಾರ ಕುಸಿಯುವಂತ ಪರಿಸ್ಥಿತಿ ಬಂದಾಗ ಕರೆನ್ಸಿಯ ಮೌಲ್ಯ ಕುಸಿತರೂ ಕೂಡ ಸಾಮಾನ್ಯ ಜನರು ಡಿಜಿಟಲ್ ಕರೆನ್ಸಿಯ ಕಡೆಗೆ ಹೋಗೋದಿಲ್ಲ, ಷೇರು ಮಾರುಕಟ್ಟೆ ಕಡೆಗೂ ಹೋಗೋದಿಲ್ಲ. ಭದ್ರತೆಗಾಗಿ ಅವರು ಬಂಗಾರದತ್ತ ಹೋಗ್ತಾರೆ. ಸಾವಿರಾರು ವರ್ಷಗಳ ಹಿಂದೆ ಬಂಗಾರದ ಮೇಲೆ ನಿರ್ಮಾಣವಾದಂತ ನಂಬಿಕೆ ಬಹಳ ಬಲವಾಗಿದ್ದು ಅದು ಇವತ್ತಿಗೂ ಕೂಡ ಮುಂದುವರೆದಿದೆ. ವೀಕ್ಷಕರೇ, ಇದಿಷ್ಟು ಬಂಗಾರದ ಬಗ್ಗೆ ಇರುವಂತ ಮಾಹಿತಿ ಹಾಗೂ ಅದರ ಇತಿಹಾಸ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.